ಬೆಳಗಾವಿಯಲ್ಲಿ ವಕೀಲೆಯ ಮನೆ ಮೇಲೆ ದುಷ್ಕರ್ಮಿಗಳು ಫೈರ್ ಮಾಡಿದ್ದಾರೆ. ಪೂಜಾ ಕಾಕತ್ಕರ್ ಅವರ ಮನೆಯನ್ನ ಗುರಿಯಾಗಿಸಿಕೊಂಡು ಅವರ ಮನೆ ಮೇಲೆ ಈ ಗುಂಡಿನ ದಾಳಿಯನ್ನ ದುಷ್ಕರ್ಮಿಗಳು ಮಾಡಿದ್ದಾರೆ. ನಿನ್ನೆ ರಾತ್ರಿ 1 ರಿಂದ 2 ಗಂಟೆ ಸಮಯದಲ್ಲಿ ಆಸುಪಾಸಿನಲ್ಲಿ ನಡೆದಿರುವಂತಹ ಒಂದು ದಾಳಿ ಇದು. ಬೆಳಗಾವಿಯ ಮಂಡೋಳಿಯಲ್ಲಿ ನಡೆದಿರುವಂತಹ ಒಂದು ಗುಂಡಿನ ದಾಳಿ. ಮನೆಯ ಮೊದಲ ಮಹಡಿಯನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನ ದುಷ್ಕರ್ಮಿಗಳು ಮಾಡಿದ್ದಾರೆ. ಈ ವೇಳೆ ಮೊದಲ ಮಹಡಿಯಲ್ಲಿ ಅವರ ಪುತ್ರಿ ಓದ್ತಾ ಇದ್ರು. ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ಕುರಿತಾಗಿ ಕೇಸ್ ಕೂಡ ದಾಖಲಾಗಿದೆ. ಘಟನಾ ಸ್ಥಳಕ್ಕೆ ಸೋಕೋ ಟೀಮ್ ಭೇಟಿ ಕೊಟ್ಟು ಪರಿಶೀಲಿಸಿದೆ. कुठलंही तर ओपन नाही, वरती टेरेस ओपन नाही, तर आमचं पण पॅक आहे. ते तीनच ನಮ್ಮ ಹುಡುಗಿ 10th ಒಳಗೆ ಕ್ಲಾಸಸ್ ಇದ್ದಾರೆ. ಅದು ಸ್ಟಡಿ ಮಾಡ್ಲಿಕ್ಕೆ ನಾನು ನಮ್ಮ ಗಂಡ ಎಲ್ಲ ಒಬ್ಬರು ಮ್ಯಾರೇ ಇದ್ದರು ಫಸ್ಟ್ ಫ್ಲೋರ್ಗೆ. 1:30 ಆದಮೇಲೆ ಅವ್ರಿಗೆ ಹೇಳಿದ್ದೀನಿ ತಳಗೆ ಬಾ ಅಂತ. ನಾವು ತಳಗೆ ಬಂದ್ವಿ ಇಬ್ಬರು. ಆದಮೇಲೆ ಇವ್ರು ಬರ್ತಾರಂತ ನಾವು ತಳಗೆ ಬಂದೀವಿ. ಆಮೇಲೆ ಮ್ಯಾಲೆ ಹೋಗಲಿಲ್ಲ. ಅದು ಅರೌಂಡ್ 2:30 ಒಳಗೆ ಅವ್ರು ಏನಾಗಿತ್ತು, ಒಂದು ಪಪ್ಪಿ ಇದೆ ಡಾಗ್ಗೆ ಸ್ವಲ್ಪ ಕಟ್ಟವಾಗಿ ತಳಗೆ ಬಂದ್ರು ಅಂತ ಅವ್ರ ತಲೆ ಒಳಗೆ ಆ ಟೈಮು ಆಗಿದೆ ಸರ್. ಆ್ಯಕ್ಚುಲಿ ಆ ಟೈಮ್ ತಳಗೆ ಇದು ಮಾಡಿದ್ಮೇಲೆ ಶೂಟ್ ಆಗಿದೆ ಸರ್. ಅವ್ರು ಹಾಂ ಫೈರ್ ಮಾಡಿದ್ದಾರೆ ಸರ್. ಅದು ಆ ಟೈಮ್ ಆ್ಯಕ್ಚುಲಿ ಅವರು ತಳಗಿದ್ದಾರೆ ಅಂದರೆ ಅವ್ರಿಗೆ ಇದು ಹತ್ತಿತ್ತು. ಮತ್ತು ಹಾಂ, ಈ ಹುಡುಗಿಗೆ ನಮ್ಮ ಡಾಕ್ಟ್ರಿಗೆ ಹಾಂ ಇಲ್ಲ ಇರಂಗಿಲ್ಲ. ಅವರು ಸ್ಟಡಿ ಮಾಡಿ ತಳಗೆ ಬರ್ತಾರೆ ಸರ್. ಅದು ಆದಮೇಲೆ ಅವ್ರು ಭಯ ಒಳಗೆ ಏನಾಗಿತ್ತು, ಅವ್ರು ಹೇಳಿಲ್ಲ ಗಡ್ಬಡ ಒಳಗೆ. ಮತ್ತು ಅದು ಲೈಟ್ ಬಿ ಇದು ಆತ ಫ್ಲಕ್ಚುಯೇಟ್ ಆತ. ಮತ್ತು ಸ್ವಲ್ಪ ಮಳೆ ಬಂದು ಜಿರ್ ಬಂದಮೇಲೆ ಅವ್ರು ಏನು ಭಯ ಒಳಗೆ ಡೈರೆಕ್ಟ್ ಅಲ್ಲಿ ಮಲಗಿದ್ದಾರೆ. ಮುಂಜಾನೆ ಭೀ ಭಯ ಒಳಗೆ ಹೇಳಿಲ್ಲ. ಆಮೇಲೆ ಮಧ್ಯಾಹ್ನ ನಮಗೆ ವಾಟ್ಸಪ್ ಮಾಡಿದ್ರು, ಮಮ್ಮಿ ನೋಡಂತ ಏನು ವಾಟ್ಸಪ್ ನೋಡಿದ್ವಿ ಅಂತ. ಮತ್ತು ನಾನು ಹೇಳಿದ್ದೀನಿ ಜಸ್ಟ್ ಜನರಲ್ ತೊಗೊಂಡಿನಿ, ಏನು ಇದು ನೀನೇ ಹೊಡಿದ್ಯಾ ಅಂತ ಹೇಳಿದ್ದೀನಿ. ಇಲ್ಲ ಮಮ್ಮಿ ರಾತ್ರಿ ಆಗಿತ್ತು, ನಾ ಭಯ ಟೆನ್ಷನ್ ಒಳಗೆ ನಾ ಇದು ಹೇಳಿಲ್ಲ. ಆಮೇಲೆ ನಾ ಪೊಲೀಷನ್ಗೆ ಫೋನ್ ಮಾಡಿದ್ರೆ ನೋಡಿದ್ರು ಅವ್ರಿಗೆ ಗಂಧ ಇದು ಐತೆ ಅಂತ ಮಾಡಿದ್ದೀನಿ. FIR ಎಸ್ ಎಲ್ಲ SCP ಎಲ್ಲ ಅವ್ರ ಇನ್ವೆಸ್ಟಿಗೇಷನ್ ನಡ್ತೈತಿ. ಅವ್ರು 2 ದಿವಸ ಅಂದ್ರೆ ರಾತ್ರಿ ದಿವಸ ಇಲ್ಲೇ ಬರತ್ತಾರ ನೋಡಕತ್ತಾರ. ಹೈ ಪ್ರೊಫೈಲ್ ಕೇಸಸ್ ಬಿ ಐತಿ, ಒಂದು ಕೇಸಸ್ ನಡೀತೈತಿ. ಅದು ಯಾರು ನೋಡಬೇಕು, ಯಾರಿದೆ ಇನ್ವೆಸ್ಟಿಗೇಷನ್ ನೋಡ್ತಾರೆ. ಏನು ಪ್ರೊಫೆಷ್ನಲ್ ವೈಸ್ ದುಶ್ಮನ್ ಅಂತ ಇಲ್ಲ. ಮತ್ತು ಕೇಸಸ್ ಪರ್ಸ್ನಲ್ ಕೇಸಸ್ ಬಿ ಐತಿ, ಆ ಥರ ಒಳಗೆ ಬಿ ಇರ್ಬೋದು. ನೋಡಬೇಕು ಏನಾಗ್ತದೆ. ಇಲ್ಲ ಸರ್, ಏನೂ ಆಗಿಲ್ಲ. ಇನ್ನು ಫಸ್ಟ್ ಟೈಮ್ ಆಗಿದೆ ಸರ್. ಹಾಂ ಕೊಡ್ತೀವಿ ಅಂತ ಹೇಳಿದಾರೆ. ನಾವು ಬಿಫೋರ್ ಕೇಳಿ ಅವರೇ ಹೇಳಿದಾರೆ. ಅವರು 2 ದಿವಸ ಅಂದ್ರೆ ರಾತ್ರಿ ನೈಟ್ ಇಲ್ಲೇ ಇರತ್ತಾರ. ಮತ್ತು ನಾಳೆ ವಾಪಸ್ ಕರೀದಾರೆ. ನಮ್ಮ ಗಂಡ 2 ದಿವಸ ಇಲ್ಲಿ ಇರ್ತಾರೆ, 3 ದಿವಸ ಗೋವಾ ಒಳಗೆ. ಅವ್ರ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಐತಿ. ನಮ್ಮ 3 ಮಕ್ಕಳ, ನಮ್ಮ ಅತ್ತಿ ಮತ್ತು ನಾನು ಅಷ್ಟೇ ಇರ್ತೀವಿ ಮನೆ. ಸಂಸ್ಕೃತಿ. ಹಾಂ ಸರ್, ರಾತ್ರಿ 2:30 ಸರ್ ಹಾಗೆ. ಹಾಂ ಸರ್, ಅವರ ಇದು ಗಂಧ ಇದು ಸ್ವಲ್ಪ ಇದು ಅವ್ರಿಗೆ ಪೊಲೀಸರಿಗೆ ಏನು ಸಿಕ್ಕಿತ್ತು, ನಮಗೆ ಅಷ್ಟೇ ಹೇಳಿಲ್ಲ. ಅದು ಇನ್ವೆಸ್ಟಿಗೇಷನ್ ನಡ್ತೀವಿ ಸರ್. ಮಾಡಿದ್ದೀನಿ ಸರ್, ಅವ್ರು ಕೊಡ್ತೀವಿ ಅಂತ ಹೇಳಿದಾರೆ ಸರ್. 18 ಇಯರ್ಸ್ ಆಗಿದೆ, 18 ವರ್ಷ ಬೆಳಗಾವಿ. ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಸರ್, ಅದು ಈಗ ನೋಡತ್ತಾರೆ ಸರ್. ಅವರ ಮನೆಯ ಮೊದಲ ಮಹಡಿಯ ಗ್ಲಾಸನ್ನು ತೂರಿ ಬಂದಿರುವಂಥ ಬುಲೆಟ್, ಅದರ ಒಂದು ಶೇಪನ್ನು ಗಮನಿಸ್ತಾ ಇದ್ದೀರಿ, ಅದರ ಇಂಪ್ಯಾಕ್ಟನ್ನು ಗಮನಿಸ್ತಾ ಇದ್ದೀರಿ. ಸೀದಾ ಇದು ಮಿಸ್ಫೈರ್ ಆಗಿರೋ ಥರ ಕಾಣಿಸ್ತಾ ಇಲ್ಲ. ಇದು ಸೀದಾ ಟಾರ್ಗೆಟ್ ಮಾಡಿನೇ ಫೈರ್ ಮಾಡಿರುವಂಥ ಪ್ರಕರಣ ಅನ್ನುವಂಥದ್ದು ಬಹಳ ನೀಟಾಗಿ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸೋಕೋ ಟೀಮ್ ಕೂಡ ಭೇಟಿ ಕೊಟ್ಟು ಅಲ್ಲಿ ತನಿಖೆಯನ್ನು ಆರಂಭಿಸಿದೆ. ಬಟ್ ಈಗ ಪ್ರಶ್ನೆ ಏನು ಅಂತಂದರೆ, ಈ ವಕೀಲೆ ಟಾರ್ಗೆಟ್ ಯಾಕಾಗಿದ್ರು ಅನ್ನುವಂಥದ್ದು. ಯಾವುದಾದ್ರೂ ಈ ಕೋರ್ಟ್ ಕೇಸ್ನ ಸಂದರ್ಭ ಅಥವಾ ಆ ಕೇಸ್ಗಳ ಸಂಬಂಧಪಟ್ಟಂತೆ ದುಷ್ಕರ್ಮಿಗಳು ಈ ಒಂದು ಅಟ್ಯಾಕನ್ನು ಮಾಡಿದ್ದಾರಾ, ಅಥವಾ ಟ್ರಯಲ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಅವ್ರು ಹ್ಯಾಂಡಲ್ ಮಾಡ್ತಿರುವಂಥ ಕೇಸ್ಗಳು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇವರು ಅಟ್ಯಾಕ್ ಮಾಡಿದ್ದಾರಾ, ಇದೆಲ್ಲವೂ ಕೂಡ ತನಿಖೆಯ ನಂತರನೇ ಗೊತ್ತಾಗಬೇಕು. ಬಟ್ ಈಗ ಸದ್ಯಕ್ಕೆ ನಿಜವಾಗ್ಲೂ ಈ ಪ್ರಕರಣ ಬೆಳಗಾವಿಯಲ್ಲಿ ಒಂದು ರೀತಿ ಶಾಕ್ಗೆ ತಳ್ಳಿದೆ ಜನರನ್ನ. ಯಾಕೆ ಅಂತಂದರೆ ಅಷ್ಟು ಈಸಿನ ಹಾಗಿದ್ರೆ ಟಾರ್ಗೆಟ್ ಮಾಡಿ ಫೈರ್ ಮಾಡುವಂಥದ್ದು.
ಅಷ್ಟು ಲ್ಯಾಪ್ಸ್ ಆಗಿದೆಯಾ ಹಾಗಿದ್ರೆ ಲಾ ಆ್ಯಂಡ್ ಆರ್ಡರ್ ಬೆಳಗಾವಿಯಲ್ಲಿ? ಈ ಪ್ರಶ್ನೆಗಳೆಲ್ಲ ಉದ್ಭವಿಸುತ್ತೆ. ಬಟ್ ಇದಕ್ಕೆ ಅಂದರೆ ಎಕ್ಸಾಕ್ಟಾಗಿ ನಡೆದಿರುವಂಥದ್ದೇನು? ಯಾರೀ ದುಷ್ಕರ್ಮಿಗಳು? ಇವರು ಗೊತ್ತಿರೋರಾ, ಅಪರಿಚಿತರ, ಅಥವಾ ಇವ್ರನ್ನ ಹೈರ್ ಮಾಡಿ ಕಳಿಸಲಾಗಿತ್ತಾ ಶೂಟ್ ಮಾಡಲಿಕ್ಕೆ? ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯ ನಂತರವೇ ಗೊತ್ತಾಗಬೇಕಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ನಾಗೇಶ್ ಕುಂಬಳಿ. ನಾಗೇಶ್, ಈಗ ಏನಾದರೂ ಇವರಿಗೆ ಥ್ರೆಟ್ ಇತ್ತಾ, ಅಥವಾ ಇವರು ಹ್ಯಾಂಡಲ್ ಮಾಡುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಯಾರಾದರೂ ಈ ರೀತಿಯಾಗಿ ಅವರ ವಿರೋಧಿಗಳು ಈ ಕೃತ್ಯವನ್ನು ಎಸಗಿದ್ದಾರಾ? ಪೊಲೀಸರು ಏನು ಶಂಕೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ನಾಗೇಶ್? ಹೌದು, ಈಗಾಗಲೇ ಏನು ಬೆಳಗಾವಿಯಲ್ಲಿ ಕೂಡ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ನಿನ್ನೆ ತಡರಾತ್ರಿ 1ರಿಂದ 2:15 ಗಂಟೆ ಸುಮಾರಿಗೆ ಈ ಒಂದು ಗುಂಡಿನ ದಾಳಿ ಕೂಡ ನಡೆದಿರುವಂತದ್ದು. ಮನೆಯ ಏನು ಮಂಡೋಳಿ ಗ್ರಾಮದಲ್ಲಿರ್ತಕ್ಕಂಥ ಮನೆಯ ಮೊದಲ ಮಹಿಳೆಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಕೂಡ ದುಷ್ಕರ್ಮಿಗಳು ಮಾಡಿರುವಂತದ್ದು. ಮನೆಯ ಮೊದಲ ಮಹಿಳೆಯಲ್ಲಿ ಓದುತ್ತಿದ್ದಂತ ಏನು ಪೂಜಾ ಅವರ ಪುತ್ರಿ ಏನಿದ್ದಾಳೆ, 10th ಅನ್ನ ಕೂಡ ಓದಿ ಇನ್ನೇನು ಪರೀಕ್ಷೆ ಇರುತ್ತೆ, ಆ ಪರೀಕ್ಷೆಯಲ್ಲಿ ಕೂಡ ಆ ಒಂದು ಉದ್ದೇಶ ಇಟ್ಕೊಂಡು ಒಂದು ಸ್ಟಡಿಯನ್ನು ಮಾಡ್ಬೇಕಂತ ಸಂದರ್ಭದಲ್ಲಿ ತಡರಾತ್ರಿ ಏನು 2:30 ಸುಮಾರಿಗೆ ದುಷ್ಕರ್ಮಿಗೂ ಕೂಡ ಗುಂಡಿನ ದಾಳಿ ಕೂಡ ಮಾಡಿರುವಂತದ್ದು. ಹೀಗಾಗಿ ದಾಳಿಯ ಮನೆಯ ಗ್ಲಾಸ್ ಮೇಲೆ ಕೂಡ ಬಿದ್ದಿರುವಂತಹ ಫೈರಿಂಗ್ ಮಾರ್ಕ್ ಘಟನಾ ಸ್ಥಳಕ್ಕೆ ಕೂಡ ಈಗಾಗಲೇ ಸೂಪರ್ ಟೀಮ್ ಹಾಗೂ ಭೇಟಿ ನೀಡಿ ಗುಂಡು ತಗುಲಿರುವಂತಹ ಗ್ಲಾಸ್ ಅನ್ನು ಕೂಡ FSLಗೆ ರವಾನೆ ಕೂಡ ಮಾಡಿರುವಂತದ್ದು. ಈಗಾಗಲೇ ಏನು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ಕೂಡ ಕೇಸ್ ಕೂಡ ದಾಖಲಾಗಿದ್ದು, ಕಳೆದ 18 ವರ್ಷಗಳಿಂದ ಕೂಡ ಏನು ಪೂಜಾ ಅವರು ಕೂಡ ವಕೀಲ ವೃತ್ತಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇತ್ತು. ಹಾಗೆ ಹೈ ಪ್ರೊಫೈಲ್ ಕೇಸ್ ಪರ ವಾದ ಮಾಡ್ತಾ ಹಿನ್ನೆಲೆಯಲ್ಲಿ ಈ ಮಹಿಳೆಯನ್ನ ಏನು ಟಾರ್ಗೆಟ್ ಮಾಡಿ ದುಷ್ಕರ್ಮಿಗಳು ಕೂಡ ಗುಂಡಿನ ದಾಳಿ ನಡೆಸಿರುವಂತದ್ದು. ಈಗಾಗಲೇ ಗ್ರಾಮೀಣ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದು, ಇನ್ನೇನು ಹೆಚ್ಚಿನ ಮಾಹಿತಿ ಕೂಡ ಬರಬೇಕಿದೆ. ವಿಜಯ್, ಥ್ಯಾಂಕ್ ಯು ನಾಗೇಶ್ ಡೀಟೇಲ್ಸ್ಗೆ. सगळं कुठलंही ओपन नाही, वरती टेरेस ओपन नाही, आमचं पण पॅक आहे. ते 3